ನಮಸ್ತೆ. ಚನ್ನಪಟ್ಟಣ ತಾಲೂಕಿನ ಜನತೆಗೆ ಕೋಡಂಬಳ್ಳಿ ಗ್ರಾಮದ KS ನಾಗರಾಜ ನಾನು ಚನ್ನಪಟ್ಟಣ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಚಾರ ಸಮಿತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂದೆ ಬರುವಂಥ ಉಪಚುನಾವಣೆಗೆ ತಾಲೂಕಿನ ಜನ ಕಾಂಗ್ರೆಸ್ಗೆ ಮತ ಹಾಕಬೇಕು. ಕಾರಣ, ಕಾಂಗ್ರೆಸ್ ಪಕ್ಷದಿಂದ ಈಗ 5 ಗ್ಯಾರಂಟಿ ಕೊಟ್ಟವ್ರೆ, 5 ಸುಗಮವಾಗಿ ಆಗ್ತಾಯಿದೆ. ಮೊನ್ನೆ ಅಷ್ಟೇ ನಮ್ಮ DK ಶಿವಕುಮಾರ್ ಈ ಕಡೆ ಎಲ್ಲ ಬಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಈ ಭಾಗದಲ್ಲಿ ಬಡವರಿಗೆ ನಿವೇಶನ ಇಲ್ಲದವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗಗಳು ಗುರ್ತು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಹಿಂದೆ ಅವರು ನಮ್ಮ ಸಾತ್ನೂರು ಕಾನ್ಸ್ಟೆನ್ಸಿ ಇದ್ದಾಗ ನಮ್ಮ ಭಾಗದಲ್ಲಿ 4 ಕಡೆ ನಮ್ಮೂರಲ್ಲೇ ಸೈಟ್ ಕೊಟ್ಟವ್ರೆ. ಅದನ್ನು ಬಿಟ್ಟರೆ ಇವತ್ತವರೆಗೂ ಯಾವ ಜನಪ್ರತಿನಿಧಿನೂ ಒಬ್ಬ ಬಡವನ ಬಂದು ಸೈಟ್ ಕೊಟ್ಟಿಲ್ಲ. ಹಾಗಾಗಿ ಮತ್ತು ಈ ಭಾಗದ ಋಣ DK ಶಿವಕುಮಾರ್ ಮೇಲೆ ಇರೋ ಕಾರಣ ಅವರು ಮುಂದೆ ಮುಖ್ಯಮಂತ್ರಿ ಆಗೋ ಖುಷಿ ಇರೋದ್ರಿಂದ ನಮ್ಮ ತಾಲೂಕಿನವರು ಕೈ ಜೋಡಿಸಿದ್ರೆ ಒಂದು ಸರ್ಕಾರ ಇರುವ ಕಾರಣ 100ಕ್ಕೆ 100 ತಾಲೂಕು ಅಭಿವೃದ್ಧಿ ಆಗ್ತದೆ. ಕಳೆದ 6 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಉದಾಹರಣೆಗೆ ನಮ್ಮ ಚನ್ನಪಟ್ಟಣದಿಂದ ನಮ್ಮ ಕೋಡಂಬಳ್ಳಿ ಬರುವ ರಸ್ತೆ ನೋಡಿದ್ರೆ ಸಾಕು ಏನು ಅಭಿವೃದ್ಧಿ ಆಗದೆ ಅಂತ ಗೊತ್ತಾಗ್ತದೆ ಜನತೆಗೆ. ನಾವೇನು ಹೇಳೋದು ಬೇಕಿಲ್ಲ. ಹಾಗಾಗಿ ತಾಲೂಕಿನ ಜನತೆ ಮತ್ತು ಯುವಕರು ಕಾಂಗ್ರೆಸ್ ಪಾರ್ಟಿನ ಈ ಬಾರಿ ಬೆಂಬಲಿಸಿ ತಾಲೂಕಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಿದ್ರೆ 20 ವರ್ಷ ಆಗಿದೆ ಕಾಂಗ್ರೆಸ್ ಬಾವುಟ ಹಾಕ್ತಿ. ಈ ಬಾರಿ ಬಾವುಟ ಆರಿಸ್ತೀವಿ ಅನ್ನೋ ನಂಬಿಕೆ ಇದೆ. ಕಾರಣ, ಲೋಕಸಭೆಯಲ್ಲಿ 87ಕ್ಕೂ ಹೆಚ್ಚು ಮತ ಕೊಟ್ಟಿದ್ದೀನಿ. ಇನ್ನು ನಮ್ಮನ್ನು ಮಾತ್ರ ಒಂದು 10,000 ಮತ ತೊಗೊಂಡ್ರೆ 100ಕ್ಕೆ 100 ಕಾಂಗ್ರೆಸ್ ಗೆಲ್ಲುತ್ತೆ. ನಮಸ್ಕಾರ.